ಹಲೋ ಫ್ರೆಂಡ್ಸ್, ಈ ಥರ ವಿಡಿಯೋ ಮಾಡೋದು ತುಂಬಾ ಈಸಿ. ನೀವು ಕೂಡ ಈ ಥರ ವಿಡಿಯೋನ ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಲೋ ಫ್ರೆಂಡ್ಸ್, ಮೊದಲು VPN ಆನ್ ಮಾಡ್ಕೊಂಡು ಆಮೇಲೆ ಕ್ಯಾಪ್ಕಟ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಆದ ನಂತರ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋ ಆ್ಯಡ್ ಮಾಡಿದ ನಂತರ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿಯಾಗಿ. ಅಡ್ಜಸ್ಟ್ ಮಾಡಿ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಆಡಿಯೋ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಡಿಯೋ ಆ್ಯಡ್ ಮಾಡಿದ್ದೀವಿ ನಾವು. ಆಡಿಯೋ ಆ್ಯಡ್ ಮಾಡಿದ ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೀಟ್ ಅಂತ ಆಪ್ಷನ್ ಇದೆ, ಬೀಟ್ ಮೇಲೆ ಕ್ಲಿಕ್ ಮಾಡಿ. ಈ ಬೀಟ್ ಆಪ್ಷನ್ ಏನಂದ್ರೆ ನಿಮ್ಮ ಆಡಿಯೋಗೆ ಎಲ್ಲೆಲ್ಲಿ ಕಟ್ ಕುಂದಿರಬೇಕು. ಈಗ ಆಡಿಯೋ ಪ್ಲೇ ಮಾಡಿ, ಎಲ್ಲೆಲ್ಲಿ ಬೀಟ್ಗಳು ಬರುತ್ತೆ ಅಲ್ಲಿ ಬೀಟ್ ಮಾರ್ಕ್ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಂದು ಒಂದು ಬೀಟ್ ಬರ್ತಿದೆ. ಇಲ್ಲಿ ಬೀಟ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ ಕುಂದಿರುತ್ತೆ. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಕೀ ಮಾರ್ಕ್ ಅಂತಿದೆ, ಈ ಕೀಯನ್ನು ಕುಣಿಸಿ. ಆಮೇಲೆ ಫಸ್ಟಿಗೆ ಬನ್ನಿ, ಇಲ್ಲೊಂದು ಕೀ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಫೋಟೋ ಯಾವ ಕಡೆ ಸ್ಲೈಡ್ ಆಗಬೇಕು ಆ ರೀತಿ ಒಂದು ಈಗ ಸ್ಲೈಡ್ ಮಾಡಿ ಲೈಟಾಗಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೋಟೋ ಮೂಮೆಂಟ್ ಆಗಲು ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಫೋಟೋನ ಬೀಟ್ ಮಾರ್ಕ್ ಎಲ್ಲಿದೆ ಅವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಬೀಟ್ ಮಾರ್ಕ್ ಇಲ್ಲಿವರೆಗೂ ಇದೆ. ಈ ಫೋಟೋನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಪೂರ್ತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದು ಎಲ್ಲೂ ಆಡಿಯೋ ಇದೆಯಾ ಅಷ್ಟು ಕಟ್ ಮಾಡ್ಕೊಳ್ಳಿ. ನಮಗೆ ಇಷ್ಟು ಪಾರ್ಟ್ ಬೇಕು ಇಷ್ಟು ಕಟ್ ಮಾಡ್ಕೊಳ್ಳಿ. ಇದು ವೇಸ್ಟ್ ಪಾರ್ಟ್ ಇದು ಡಿಲೀಟ್ ಮಾಡಿಬಿಡಿ. ಇದು ಪಾರ್ಟ್ ಕೂಡ ಡಿಲೀಟ್ ಮಾಡಿ ಕಂಪ್ಲೀಟ್ ಆಗಿ. ಇಷ್ಟಾದ್ಮೇಲೆ ಇಫೆಕ್ಟ್ ಆಪ್ಷನ್ ಮೇಲೆ ಹೋಗಿ. ನಿಮಗೆ ಯಾವ ಥರ ಇಫೆಕ್ಟ್ ಬೇಕು ಇಟ್ಕೋ. ಇಲ್ಲಿ ತುಂಬಾ ಇಫೆಕ್ಟ್, ಎಲ್ಲ ರೀತಿಯ ಇಫೆಕ್ಟ್ ಸಿಗುತ್ತೆ. ಈಗ ನನಗೆ ಶೇಕ್ ಇಫೆಕ್ಟ್ ಬೇಕು. ಇಲ್ಲಿ ಶೇಕ್ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೋಬಹುದು. ಇದು ಕೂಡ ಇಟ್ಕೋಬಹುದು. ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಶೇಕ್ ಇಫೆಕ್ಟ್ ಪರ್ಫೆಕ್ಟ್ ಆಗಿ ಕೂತಿದೆ. ಶೇಕ್ ಇಫೆಕ್ಟ್ ಅಂತೂ ಕೂತಿದೆ. ಈಗ ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಸ್ಕಲ್ ಇಮೋಜಿನ ಆ್ಯಡ್ ಮಾಡಿ. ಇದನ್ನ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಾನ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಇದಕ್ಕೂ ಕೂಡ ಒಂದು ಇಫೆಕ್ಟ್ ಕುಣಿಸೋಣ, ಶೇಕ್ ಇಫೆಕ್ಟ್. ಶೇಪ್ ಇಫೆಕ್ಟ್ ಕುಣಿಸಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಇಷ್ಟಾದ್ಮೇಲೆ ಇಲ್ಲಿ
ಒಂದು ಇಫೆಕ್ಟ್ ಕುಣಿಸೋಣ ಮತ್ತೊಂದು. ಈ ಎರಡು ಫೋಟೋ ಮಧ್ಯ ಒಂದು ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಇಫೆಕ್ಟ್ ಸಿಗುತ್ತದೆ. ಇಫೆಕ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ನಮ್ಮ ವಿಡಿಯೋ ಪೂರ್ತಿ ರೆಡಿ ಆಗಿದೆ. ಇಷ್ಟ ಆದ ಕೂಡಲೇ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರ್ತದೆ. ಇಲ್ಲಿ ನಿಮಗೆ ವಿಡಿಯೋ HD ಒಳಗೆ 180 ಇದು 30 ಇಟ್ಕೋಬೇಕು. ಇದು ರಿಕಮೆಂಡೆಡ್. ಇಷ್ಟ ಆದ ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ವಿಡಿಯೋ ಪೂರ್ತಿಯಾಗಿ ರೆಡಿ ಆಗುತ್ತೆ. ಎಕ್ಸ್ಪೋರ್ಟ್ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ನಿಮ್ಮ ವಿಡಿಯೋ ಕ್ವಾಲಿಟಿಯಲ್ಲಿ ಸೇವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋ ರೆಡಿ ಆಗಿದೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟ ಆದರೆ ಸಾಕು, ನಿಮ್ಮ ವಿಡಿಯೋ ಪೂರ್ತಿಯಾಗಿ ರೆಡಿ ಆಗುತ್ತೆ. ಹೆಲೋ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.